ವೆಲ್ಕಮ್ ಬ್ಯಾಕ್ ಟು ಪೀಸ್ ನಿಗೂಢ ಲೋಕ. ಗಾಯ್ಸ್, ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಬ್ಯಾಂಗ್ಳೂರ್ನ ತುಂಬ ಹಳೆಯ ಜಾಗದ ಬಗ್ಗೆ. ಯಾವುದದು ಜಾಗ, ಆ ಜಾಗದಲ್ಲಿ ಏನಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಬ್ಯಾಂಗ್ಳೂರ್ ಅಂದರೆ IT ಕಂಪ್ನಿಗಳು, ಮೆಟ್ರೋಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ರಾತ್ರಿ 12 ಗಂಟೆ ಆದರೂ ನಿಲ್ಲದ ಟ್ರಾಫಿಕ್ ಜಾಮ್. ಇದು ನಮ್ಮ ಸಿಲಿಕಾನ್ ಸಿಟಿ. ಆದರೆ ಈ ಸಿಟಿಯಲ್ಲಿ ಒಂದು ಜಾಗ ಇದೆ. ಅಲ್ಲಿಗೆ ರಾತ್ರಿ ಆದರೆ ಜನ ಹೋಗೋಕೆ ಹೆದರುತ್ತಾರೆ. ಆ ಜಾಗದ ಹೆಸರೇ ಕಲ್ಪಳ್ಳಿ ಸ್ಮಶಾನ. ಕಲ್ಪಳ್ಳಿಯ ಸ್ಮಶಾನಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಬೆಳಗ್ಗೆ ಹೊತ್ತು ಆ ಸ್ಮಶಾನ ನೋಡಿದ್ರೆ ಸಾಮಾನ್ಯ ಸ್ಮಶಾನದಂತೆ ಮಾತ್ರ ಕಾಣುತ್ತೆ. ಅದೇ ಸ್ಮಶಾನ ರಾತ್ರಿ ಹೊತ್ತಾದರೆ ಅಲ್ಲಿನ ವಾತಾವರಣನೇ ಬದಲಾಗಿ ಹೋಗುತ್ತೆ. ಎತ್ತರವಾಗಿ ಇರೋ ದೊಡ್ಡ ಮರಗಳು, ಸೈಲೆಂಟ್ ಆಗಿರೋ ಸಮಾಧಿಗಳು, ಗಾಳಿಯಲ್ಲಿ ತೋರೋ ಒಣಗಿರೋ ಎಲೆಗಳು, ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ಕೇಳಿಸೋ ವಿಚಿತ್ರ ಶಬ್ದಗಳು. ಇವೆಲ್ಲ ಸೇರಿ ಮನುಷ್ಯನಿಗೆ ಒಂದು ವಿಚಿತ್ರ ಭಾವನೆ ಕೊಡುತ್ತೆ. ಸುಮಾರು ವರ್ಷಗಳಿಂದ ಕೇಳ್ತಾ ಇರೋದು ಒಂದೇ ಮಾತು. ಆ ಜಾಗದಲ್ಲಿ ನಮಗೆ ವಿಚಿತ್ರವಾದ ಅನುಭವಗಳಾಗುತ್ತೆ. ಯಾರೋ ನಮ್ಮನ್ನೇ ನೋಡ್ತಾ ಇರೋ ಥರ ಅನಿಸುತ್ತೆ, ನಮ್ಮ ಹತ್ರ ನಡ್ಕೊಂಡು ಬರ್ತಾ ಇರೋ ಥರ ಫೀಲ್ ಆಗುತ್ತೆ. ಇನ್ನೂ ಕೆಲವರಿಗೆ ಯಾರು ಇಲ್ಲದೆ ಇದ್ರೂ ಕೂಡ ಅಲ್ಲಿ ಯಾರೋ ಇದ್ದಾರೆ ಅನ್ನೋ ಭಾವನೆ ಆಗುತ್ತೆ. ಹಾಗಾದರೆ ನಿಜವಾಗ್ಲೂ ಕಲ್ಪಳ್ಳಿಯ ಸ್ಮಶಾನದಲ್ಲಿ ಆತ್ಮಗಳಿದೆಯಾ? ಹಳೆಯ ಸ್ಮಶಾನ, ಕತ್ಲೆ, ವಿಚಿತ್ರ ಶಬ್ದ ಇವೆಲ್ಲ ಸೇರಿ ನಿಜವಾಗ್ಲೂ ಮನುಷ್ಯನ ಮನಸ್ಸಿಗೆ ಭಯನ ಸೃಷ್ಟಿ ಮಾಡ್ತಾ ಇದೆಯಾ? ಈ ಜಾಗದಲ್ಲಿ ಜನರು ಹೇಳೋ ಪ್ರಕಾರ ಸಮಾಧಿಗಳ ಮಧ್ಯೆ ಯಾರೋ ನಿಂತಿರೋ ಹಾಗೆ ಕಾಣುತ್ತೆ. ಒಂದು ವಿಚಿತ್ರ ನೆರಳು ಪಾಸ್ ಆಗೋ ಥರ ಕಾಣಿಸುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದು ಸತ್ಯನ? ಅದರಲ್ಲೂ ತುಂಬ ಜನ ಧೈರ್ಯ ಮಾಡಿ ಅದೇನು ಅಂತ ನೋಡಲೇಬೇಕು ಅಂತ ಹತ್ತಿರ ಹೋದಾಗ ಅಲ್ಲಿ ಏನು ಇರೋದೇ ಇಲ್ಲ. ಇದೆಲ್ಲ ಒಂದು ಭ್ರಮೇನ ಅಥವಾ ದಂತಕಥೆನ? ಹಾಗಾದರೆ ನಿಜವಾಗ್ಲೂ ಮನುಷ್ಯರ ಕಣ್ಣಿಗೆ ಕಾಣಿಸ್ತಾ ಇರೋಂತಹ ನೆರಳು ಯಾರ್ದು? ವಿಡಿಯೋ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸ್ಮಶಾನದ ಬಗ್ಗೆ ಜನರು ಮಾತಾಡ್ತಿರೋದು ಬರೀ ಅದು ಹಳೆ ಜಾಗ ಅನ್ನೋದಕ್ಕಲ್ಲ, ಅಲ್ಲಿ ಒಂದು ವಿಚಿತ್ರವಾದಂತಹ ಅನುಭವ ಆಗೋದಕ್ಕೆ ಜನರು ಮಾತಾಡ್ತಾ ಇದ್ದಾರೆ. ಇವತ್ತಿಗೂ ಕೆಲವರಿಗೆ ಒಂಥರ ಕ್ಯೂರಾಸಿಟಿ ಹುಟ್ಕೊಳ್ಳುತ್ತೆ ಆ ಸ್ಮಶಾನದ ಬಗ್ಗೆ. ಆ ಜಾಗದ ಮೌನನೇ ವಿಚಿತ್ರ ಅನಿಸುತ್ತೆ. ಒಂದು ಸಲ ಯೋಚನೆ ಮಾಡಿ, ನೀವು ಆ ಸ್ಮಶಾನಕ್ಕೆ ಮಧ್ಯರಾತ್ರಿ ಹೋಗಿದ್ದೀರಾ, ಸುತ್ತಮುತ್ತ ಯಾರೂ ಇಲ್ಲ, ಎಲ್ಲೋ ದೂರದಲ್ಲಿ ಕೇಳಿಸ್ತಾ ಇರುವಂತಹ ಸಿಟಿ ಮಧ್ಯದಲ್ಲಿ ಗಾಡಿಗಳ ಹಾರನ್ ಸೌಂಡ್, ನಿಮ್ಮ ಮುಂದೆ ತುಂಬ ಹಳೆಯ ಸಮಾಧಿ, ಮೇಲೆ ಕತ್ಲೆ ಆಗಿರೋ ಆಕಾಶ. ಅಂತಹ ಸಮಯದಲ್ಲಿ ನಿಮ್ಮ ಹೆಜ್ಜೆಯ ಶಬ್ದವು ಕೂಡ ನಿಮಗೆ ಭಯ ಪಡಿಸುತ್ತೆ. ರಾತ್ರಿ ಟೈಮಲ್ಲಿ ಸೈಲೆಂಟ್ ಆಗಿರುವಂತಹ ಏರಿಯಾದಲ್ಲಿ ಒಂದು ಚಿಕ್ಕ ಶಬ್ದ ಆದರೂ ಅದು ನಮ್ಮ ಮೆದುಳಿಗೆ, ನಮ್ಮ ಕಿವಿಗೆ ತುಂಬ ದೊಡ್ಡದಾಗಿ ಕೇಳಿಸುತ್ತೆ. ಕಲ್ಪಳ್ಳಿಯ ಕಥೆಗಳಲ್ಲಿ ಪದೇ ಪದೇ ಕೇಳ್ತಾ ಇರೋದು ಒಂದೇ ವಿಷಯ. ಅದು ಅಲ್ಲಿ ನಿಂತಾಗ ನಮ್ಮ ಜೊತೆಗೆ ನಾವೊಬ್ಬರೇ ಇಲ್ಲ, ನಮ್ಮ ಜೊತೆಗೆ ಯಾರೋ ಇದ್ದಾರೆ ಅನ್ನೋ ಅನುಭವ ಪ್ರತಿಯೊಬ್ಬರಿಗೂ ಆಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಈ ಹಳೆ ಜಾಗದಲ್ಲಿ ಯಾವುದೋ ಒಂದು ಆತ್ಮ ಇರಲೇಬೇಕಲ್ವಾ? ಕೆಲವು ಸಮಯದಲ್ಲಿ ನಮ್ಮ ಕಣ್ಗಳು ಕೂಡ ನಮಗೆ ಮೋಸ ಮಾಡಿಬಿಡುತ್ತೆ. ಆದರೆ ಈ ಜಾಗಕ್ಕೆ ಹೋದಾಗ ಆಗೋ ಅನುಭವ ಮಾತ್ರ
ಬೇರೆ. ದೂರದಲ್ಲಿ ಯಾರೋ ಒಬ್ಬರು ನಿಂತಿರೋ ಹಾಗೆ ಕಾಣುತ್ತೆ, ಯಾವುದೋ ಒಂದು ವ್ಯಕ್ತಿ ಅಂತ ಅನ್ಕೋಬಹುದು ದೂರದಲ್ಲಿ ನಿಂತಿರೋದು. ಆದರೆ ದೂರದಲ್ಲಿ ಕಾಣಿಸ್ತಾ ಇರುವಂತಹ ನೆರಳು ನಿಧಾನವಾಗಿ ಮಾಯ ಆಗುತ್ತೆ. ಹತ್ರ ಹೋಗಿ ನೋಡಿದಾಗ ಅಲ್ಲಿ ಏನೂ ಇರಲ್ಲ. ಕಲ್ಪಳ್ಳಿಯ ಸ್ಮಶಾನದಲ್ಲಿ ಇನ್ನೊಂದು ವಿಚಿತ್ರ ಏನಂದರೆ, ನಮಗೆ ಕೇಳಿಸುವಂತಹ ವಿಚಿತ್ರ ಶಬ್ದಗಳು. ಕೆಲವರು ಹೇಳೋ ಪ್ರಕಾರ ಸೈಲೆಂಟ್ ಆಗಿರೋ ಜಾಗದಲ್ಲಿ ಯಾರೋ ಮಾತಾಡ್ತಾ ಇರೋಂತಹ ಶಬ್ದ ಕೇಳಿಸುತ್ತೆ ಅಂತ, ಯಾರೋ ನಮ್ಮನ್ನೇ ಕರೀತಾ ಇದ್ದಾರೆ ಅಂತ ಅನಿಸುತ್ತೆ ಅಂತ. ಅವ್ರು ಮಾತಾಡ್ತಾ ಇರೋ ಭಾಷೆ ಯಾವುದು ಅಂತ ಅರ್ಥ ಆಗಲ್ಲ, ಆ ಧ್ವನಿ ಎಲ್ಲಿಂದ ಬರ್ತಿದೆ ಅಂತ ಕಾಣಿಸಲ್ಲ. ಜನರ ಮನಸ್ಸಲ್ಲಿ ಇನ್ನೆಷ್ಟು ಪ್ರಶ್ನೆಗಳಿರ್ಬೋದು ಆ ಕಲ್ಪಳ್ಳಿಯ ಸ್ಮಶಾನದ ಬಗ್ಗೆ. ಯಾಕೆ ಈ ಜಾಗದ ಬಗ್ಗೆ ಸುಮಾರು ವರ್ಷಗಳಿಂದ ಜನರು ಒಂದೇ ರೀತಿಯ ಅನುಭವವನ್ನು ಪಡ್ಕೋತಾ ಇದ್ದಾರೆ ಆ್ಯಂಡ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು ಜಾಗದ ಬಗ್ಗೆ ಭಯ ಉಟ್ಕೊಳ್ಳೋದು ನಮಗೆ ಅಲ್ಲಿ ಏನಾದರೂ ಕಾಣಿಸ್ಕೊಂಡಾಗ ಮಾತ್ರ. ಕೆಲವೊಮ್ಮೆ ಏನೋ ಕಾಣಿಸ್ತೇ ಹೋದರೂ ಒಂದು ಶಬ್ದ, ಒಂದು ನೆರಳು, ಒಂದು ಅನುಭವ, ಒಂದು ಅನುಮಾನ ಇದೆ ಸಾಕು ಅಲ್ವಾ? ಕಲ್ಪಳ್ಳಿ ಸ್ಮಶಾನದ ಬಗ್ಗೆ ಜನರು ಹೇಳ್ಕೊತಾ ಇರೋ ಅನುಭವಗಳಲ್ಲಿ ಜಾಸ್ತಿ ಚರ್ಚೆ ಆಗಿದ್ದು ಒಂದೇ ವಿಷಯ, ತನ್ನ ಮುಂದೆ ಯಾರೋ ನಿಂತಿರೋ ಹಾಗೆ ಕಾಣುತ್ತೆ ಅಂತ. ಹಾಗಾದರೆ ಕತ್ಲಲ್ಲಿ ಆಟ ಆಡ್ತಾ ಇರೋ ಆ ನೆರಳು ಯಾರ್ದು? ಕೆಲವೊಮ್ಮೆ ನಮ್ಗೆ ಅನಿಸ್ಬಿಡ್ತದೆ, ನಾನು ನೋಡಿದ ನಿಜಾನ ಅಥವಾ ಅದು ನಮ್ಮ ಭ್ರಮೇನ ಅಂತ. ಬಹುಶಃ ಇದೇ ಕಲ್ಪಳ್ಳಿಯ ರಹಸ್ಯ. ಇಲ್ಲಿ ಭಯ ಹುಟ್ಟಿಸೋದು ಬರೀ ಕಥೆಗಳಲ್ಲ, ಆ ಕಥೆಗಳನ್ನ ಕೇಳಿ ನಮ್ಮ ಮನಸ್ಸಲ್ಲಿ ಹುಟ್ಟುವಂತಹ ಕಲ್ಪನೆ. ಕಲ್ಪಳ್ಳಿ ಸ್ಮಶಾನದ ಬಗ್ಗೆ ಯಾಕೆ ಜನರು ಹೀಗೆಲ್ಲ ಮಾತಾಡ್ತಾರೆ? ಇಲ್ಲಿವರೆಗೂ ನಾವು ಕೇಳಿದ್ದು ಹೇಳಿದ್ದು ಕಲ್ಪಳ್ಳಿಯ ಸ್ಮಶಾನದ ಬಗ್ಗೆ. ಯಾಕೆ ಇಂತಹ ಜಾಗಗಳ ಬಗ್ಗೆ ರಹಸ್ಯವಾಗಿ ಕಥೆಗಳು ಹುಟ್ಕೊಳ್ಳುತ್ತೆ? ಅದಕ್ಕೆ ಒಂದು ಕಾರಣ ಇದೆ. ಒಂದು ಸ್ಮಶಾನ ಅಂದರೆ ಅದು ಬರೀ ಕಲ್ಲು ಮಣ್ಣಿರೋ ಜಾಗ ಅಲ್ಲ, ಅದು ಮನುಷ್ಯನ ಕೊನೆಯ ನೆನಪುಗಳನ್ನು ಉಳಿಸ್ಕೊಂಡಿರುವಂತಹ ಜಾಗ. ಅಲ್ಲಿರೋ ಮೌನ, ಅಲ್ಲಿರುವಂತಹ ಮರಗಳು, ಅಲ್ಲಿರುವಂತಹ ಸಮಾಧಿಗಳು, ಇವೆಲ್ಲ ನಮ್ಮ ಮನಸ್ಸಿನ ಮೇಲೆ ಒಂದು ಪ್ರಭಾವವನ್ನು ಬೀರುತ್ತೆ. ಬೆಳಿಗ್ಗೆ ಹೊತ್ತು ಅದೇ ಜಾಗ ಬರೀ ಸ್ಮಶಾನದ ಥರ ಮಾತ್ರ ಕಾಣುತ್ತೆ. ಆದರೆ ರಾತ್ರಿ ಸಮಯದಲ್ಲಿ ಬೆಳಕು ಕಮ್ಮಿ ಆದಮೇಲೆ ಕತ್ತಲಾದಾಗ ನಮ್ಮ ಮೆದುಳು ನಮ್ಮ ಸುತ್ತಮುತ್ತಲಿನ ಎಲ್ಲ ಜಾಗವನ್ನು ತುಂಬ ಡೀಪಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ. ಒಂದು ಸಣ್ಣ ಎಲೆ ಕೂಡ ಬೀಳೋ ಶಬ್ದನೂ ಕೂಡ ಕ್ಲಿಯರಾಗಿ ಕೇಳಿಸುತ್ತೆ. ಯಾವುದೋ ಒಂದು ಚಿಕ್ಕ ಪ್ರಾಣಿ ಓಡಾಡೋ ಶಬ್ದನೂ ಕೇಳಿಸುತ್ತೆ. ಇದೆಲ್ಲ ನಮಗೆ ಒಂದೊಂದು ಸಾರಿ ಬೇರೆಯೇ ಆಲೋಚನೆಗೆ ಗುರಿ ಮಾಡಿಕೊಡುತ್ತೆ. ಆದರೆ ಕಲ್ಪಳ್ಳಿಯ ಸ್ಮಶಾನದ ಕಥೆಗಳು ಇಷ್ಟು ವರ್ಷ ಜೀವಂತವಾಗಿರೋದಕ್ಕೆ ಇನ್ನೊಂದು ಕಾರಣ ಇದೆ. ಅದೇ ಜನರ ಮಾತು. ಒಬ್ಬರಿಗಾದ ಅನುಭವ ಇನ್ನೊಬ್ರಿಗೆ ಹೇಳ್ತಾರೆ, ಅದು ಮತ್ತೊಬ್ರಿಗೆ ತಲುಪುತ್ತೆ. ಅವರು ಅದಕ್ಕೆ ತಮ್ಮದೇ ಆದಂತಹ ಒಂದು ಕಲ್ಪನೆಯ ಕಥೆಗಳನ್ನು ಸೇರಿಸ್ತಾರೆ. ಹೀಗೆ ಒಂದು ಸಣ್ಣ ಘಟನೆ ಕಾಲಕ್ರಮೇಣ ದೊಡ್ಡದಾಗುತ್ತೆ, ದಂತಕಥೆಯಾಗುತ್ತೆ. ಆದರೆ ಒಂದು ವಿಷಯ ಮಾತ್ರ ನಿಜ, ಕಲ್ಪಳ್ಳಿ ಸ್ಮಶಾನ ಬೆಂಗಳೂರಿನ ಇತಿಹಾಸದ ಒಂದು ಭಾಗ. ನಿಜವಾಗ್ಲೂ ಇಲ್ಲಿ ಒಂದು ಅಲೌಕಿಕ ಶಕ್ತಿ ಇದೆಯಾ, ಅಥವಾ ಇದು ಜನರಿಗೆ ಆದ ಭಯದ ಕಥೆ? ವರ್ಷಗಳಿಂದ ಜನರ ಮನಸ್ಸಲ್ಲಿ ಬೆಳೆದಿರೋ ಭಯನೇ ಈ ಕಥೆಗೆ ಗುರಿ ಮಾಡಿಕೊಟ್ಟಿದ್ಯಾ? ನೋಡಿ, ಮನುಷ್ಯನ ಮನಸ್ಸು ತುಂಬ ವಿಚಿತ್ರ. ಒಂದು ಜಾಗದ ಬಗ್ಗೆ ಮೊದಲೇ ನಾವು ಭಯದ ಕಥೆ ಕೇಳಿದಾಗ, ಆ ಜಾಗಕ್ಕೆ ಹೋದಾಗ ಬರೀ ನಮ್ಮ ಕಣ್ಣುಗಳು ಮಾತ್ರ ನೋಡೋದಿಲ್ಲ, ನಮ್ಮ ಮನಸ್ಸು ಕೂಡ ಅಲ್ಲಿರೋ ಕಥೆಯನ್ನು ಹುಡುಕ್ತಾ ಇರುತ್ತೆ. ಆದರೆ ಇನ್ನೊಂದು ಕಡೆ ಕೆಲವು ಜನಗಳಿಗೆ ಆಗೋ ಅನುಭವಗಳನ್ನ ನಾವು ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದೇ ರೀತಿಯಲ್ಲಿ ಜನರಿಗಾಗ್ತಾ ಇರೋ ಅನುಭವಗಳನ್ನ ಹೇಳ್ಕೊಂಡಾಗ ಒಂದು ಪ್ರಶ್ನೆ ಹುಟ್ಟುತ್ತೆ, ಇದರಿಂದ ಏನಾದರೂ ಕಾರಣ ಇರಬೇಕಲ್ವಾ ಅಂತ. ಇದೇ ಕಲ್ಪಳ್ಳಿಯ ರಹಸ್ಯ. ಇಲ್ಲಿ ಸತ್ಯ ಯಾವುದು, ಯಾವುದು ನಂಬಿಕೆ ಅನ್ನೋದನ್ನು ನಿರ್ಧರಿಸೋದು ಸುಲಭ ಅಲ್ಲ. ಆದರೆ ಒಂದು ವಿಷಯ ಮಾತ್ರ ಸತ್ಯ, ಈ ಜಾಗದ ಮೌನ, ಈ ಜಾಗಕ್ಕಿರುವಂತಹ ಹಳೆಯ ಇತಿಹಾಸ, ಹಾಗೆ ಈ ಜಾಗಕ್ಕಿರುವಂತಹ ರಹಸ್ಯ ಕಥೆಗಳು, ಇದು ಬ್ಯಾಂಗ್ಳೂರ್ನ ಅತ್ಯಂತ ಇಂಟ್ರೆಸ್ಟಿಂಗ್ ಜಾಗ ಆಗಿ ಮಾಡಿಬಿಟ್ಟಿದೆ. ಹಾಗಾದರೆ ನೀವೇನು ಅನ್ಕೋತಾ ಇದ್ದೀರಾ? ಕಲ್ಪಳ್ಳಿ ಸ್ಮಶಾನದಲ್ಲಿ ನಿಜವಾಗ್ಲೂ ಆತ್ಮಗಳಿದೆಯಾ, ಅಥವಾ ನಮ್ಮ ಮನಸ್ಸೇ ಆ ಜಾಗದಲ್ಲಿ ಏನೋ ಇದೆ ಅಂತ ಸೃಷ್ಟಿ ಮಾಡ್ಕೋತಾ ಇದೆಯಾ? ಇನ್ ಕೇಸ್ ನೀವೇನಾದರೂ ಆ ದಾರಿಯಲ್ಲಿ ಹೋಗುವಾಗ ಸೈಲೆಂಟ್ ಆಗಿರೋ ಏರಿಯಾದಲ್ಲಿ
ಯಾರೋ ನಿಮ್ಮನ್ನು ಕರೀತಾ ಇರೋ ಹಾಗೆ, ಯಾರೋ ನಿಮ್ಮನ್ನು ನೋಡ್ತಾ ಇರೋ ಹಾಗೆ ಅನ್ಸಿದ್ರೆ ನೀವೇನು ಮಾಡ್ತೀರಾ? ಯೋಚನೆ ಮಾಡಿ. ಅದು ಭ್ರಮೆ ಅಂತ ಅನ್ಕೋತೀರಾ ಅಥವಾ ನಿಜವಾಗ್ಲೂ ನಮ್ಮ ಗಮನವನ್ನು ಸೆಳೆಯೋದಕ್ಕೆ ಯಾವುದೋ ಒಂದು ಶಕ್ತಿ ಆ ಥರ ಮಾಡ್ತಾ ಇದೆಯಾ? ಕಲ್ಪಳ್ಳಿಯ ಸ್ಮಶಾನದ ರಹಸ್ಯವನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಭಯಾನಕ ದಂತಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪೀಸ್ ಗೂಢಲೋಕ.